ಶಿಕ್ಷಣಗಳನ್ನ ಪಡಿತಾ ಹೋದ್ರು ಅವರು. ಹೀಗೆ ಕಂಟಿನ್ಯೂ ಆಗ್ತಿರ್ಬೇಕಾದ್ರೆ ಒಂದು ಸರ್ಟೆನ್ ಕಾಲೇಜ್ ಲೆವೆಲ್ಗೆ ಬರ್ತಾರೆ. ಕಾಲೇಜ್ ಲೆವೆಲ್ಗೆ ಹೋದಾಗ ಎಲ್ಲಾ ವಿದ್ಯಾರ್ಥಿಗಳು ಏನಾಗುತ್ತಪ್ಪ ಅಂದ್ರೆ ಬೇರೆ ಬೇರೆ ರೀತಿ ಯೋಚನೆಗಳಿರುತ್ತೆ. ಸೊ ಏನಪ್ಪಾ, ಜಾಬ್ ತಗೋಬೇಕು, ಮಾರ್ಕ್ಸ್ ತಗೋಬೇಕು, ನನ್ನ ಭವಿಷ್ಯವನ್ನು ಕಟ್ಕೋಬೇಕು ಅಂತ ಹೋಗ್ತಾರೆ. ಆದ್ರೆ ವಿವೇಕಾನಂದರ ಜೀವನವೇ ಬಹಳ ಅಂದ್ರೆ ಧ್ಯಾನದಿಂದನೇ ಬಂದಿದ್ರಲ್ಲ ಅವ್ರು. ಹುಟ್ಟದಾಗಿಂದ ಧ್ಯಾನ ಮಾಡಿ ಅವ್ರ ವ್ಯಕ್ತಿತ್ವನ ಹೆಂಗಿತ್ತಪ್ಪ ಅಂದ್ರೆ, ಅವರೇ ಹೇಳ್ತಾರೆ, ಅವ್ರಿಗೆ ಕಾಲೇಜ್ ಟೈಮ್ ಅಲ್ಲಿ ಅವ್ರಿಗೆ ಇದ್ದದ್ದು ಒಂದೇ ಪ್ರಶ್ನೆ ಅಂತೆ. ಅವ್ರು ಓದೋದ್ ಬಗ್ಗೆ ಟೆನ್ಷನ್ ಇರ್ಲಿಲ್ಲ, ಮಾರ್ಕ್ಸ್ ಜಾಬ್ ಏನು ಬೇಕಾಗಿರ್ಲಿಲ್ಲ ಅವ್ರಿಗೆ. ಒಂದೇ ಪ್ರಶ್ನೆ, ದೇವರು ಯಾರು, ದೇವರು ಎಲ್ಲಿದ್ದಾನೆ, ದೇವರನ್ನ ನಾವು ನೋಡ್ಬಹುದಾ, ಅವ್ನು ಇರೋದೇ ಸತ್ಯನಾ, ಈ ಪ್ರಶ್ನೆ ಅವ್ರನ್ನ ಕಾಡ್ತಾ ಹೋಯ್ತಂತೆ. ಅವಾಗ ಅವರೊಬ್ಬ ಎಲ್ಲರನ್ನು ಕೇಳಿದ್ರಂತೆ. ಅವ್ರು ಕೇಳದೇ ಇರುವಂತ ವ್ಯಕ್ತಿಗಳು ಯಾರು ಇಲ್ಲ, ಯಾರೇ ಕಂಡ್ರು ಅದೇ ಪ್ರಶ್ನೆ. ಅವಾಗ ಅವರೊಬ್ಬ ಕಾಲೇಜಿನ ಪ್ರಿನ್ಸಿಪಾಲರು ಯಾರಪ್ಪ ಅಂದ್ರೆ ವಿಲಿಯಂ ಹ್ಯಾಸ್ಟಿಯನ್. ಸೊ ಅವ್ರ ಕಡೆ ಹೋಗಿ ಕೇಳ್ದ ಅವ್ರು ಹೇಳಿದ್ರಂತೆ, ಕಾಳಿಮಠದ ಪೂಜಾರಿಗಳು ರಾಮಕೃಷ್ಣರ್ ಅಂತಿದ್ದಾರೆ, ಸೊ ನೀವು ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ಕೇಳು, ನಿನಗೆ ಏನಾದ್ರೂ ಮಾಹಿತಿ ಸಿಗುತ್ತೆ. ಇವ್ರಿಗೆ ಖುಷಿ ಆಯ್ತಂತೆ, ಆಯ್ತು ಹೋಗೋಣ. ಇನ್ನೊಂದು ಮುಖ್ಯ ಅಂಶ ಏನಂದ್ರೆ, ಇವರು ತುಂಬಾ ಒಳ್ಳೆ ಹಾಡುಗಾರರಾಗಿದ್ರಂತೆ ವಿವೇಕಾನಂದರು. ನಾ ಇದನ್ನ ತುಂಬಾ ಅಬ್ಸರ್ವ್ ಮಾಡಿದೀನಿ ಮಾಸ್ಟರ್. ತುಂಬಾ ಜನ ಧ್ಯಾನ ಮಾಡೋರಿಗೆ ಸಂಗೀತನ ತಾನಾಗಿ ಒಳಗ್ ಬಂದ್ಬಿಡುತ್ತೆ. ಎಷ್ಟು ಹೆಚ್ಚು ಸಾಧನೆ ಅನ್ನೋದಿರುತ್ತೋ ಅಷ್ಟು ಅದ್ಭುತವಾಗಿ ಸಂಗೀತವನ್ನ ಹಾಡ್ತಿರ್ತಾರೆ. ಸೊ ಇವ್ರಿಗೂ ಕೂಡ ಸಂಗೀತ ಅನ್ನೋದು ತುಂಬಾ ಚೆನ್ನಾಗಿತ್ತಂತೆ. ಸೊ ಕಾಳಿ ಮಾತೆ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಹಾಡಿದ್ರಂತೆ ಒಂದು. ಈ ಹಾಡವನ್ನ ಕೇಳಿ ರಾಮಕೃಷ್ಣರು ತಾವಾಗಿ ಅವ್ರ ಹತ್ರ ಬಂದ್ರಂತೆ. ಮೊದಲ ಬಾರಿ ಅವರ ಭೇಟಿ ಇದು. ಸೊ ತಾವಾಗಿ ಅವ್ರ ಹತ್ರ ಬಂದು ಅವ್ರು ಒಂದೇ ಪ್ರಶ್ನೆ ಕೇಳಿದ್ರಂತೆ, ನಾರಾಯಣ, ಇಷ್ಟು ದಿನ ಎಲ್ಲಿದ್ದೆ ನೀನು? ನಿನಗಾಗಿ ನಾನು ಕಾಯ್ತಾ ಇದ್ದೆ, ಇವಾಗ ನೆನಪಾಯ್ತಾ ನಿನಗೆ ನಿನ್ನ ಭಕ್ತನ ನೋಡ್ಬೇಕಂತ, ಹೆಂಗೆ ನೀನು ಅಂತೆಲ್ಲ ಪ್ರಶ್ನೆ ಮಾಡಿದ್ರಂತೆ. ವಿವೇಕಾನಂದ್ರ ಫುಲ್ ಆಶ್ಚರ್ಯ ಆಯ್ತಂತೆ. ಈ ನನ್ನ ನಾರಾಯಣ ಅಂತ ಕರಿತಿದಾರಲ್ಲ, ನಾನೇನ್ ದೇವರ ಅಂತ ಹೇಳ್ಬಿಟ್ಟು ಅವ್ರಿಗೆ ಇರತ್ತಪ್ಪ, ಆಯ್ತು ನಿನ್ ಪ್ರಕಾರ ನಾರಾಯಣ ಅಂತ ನೋಡ್ಕೋ, ನಮ್ಮೊಂದ್ ಪ್ರಶ್ನೆದು ಉತ್ತರ ಕೊಡು ಸಾಕು ಅಂತ ಅಂದ್ರಂತೆ. ಏನು, ದೇವ್ರಿದಾನ, ನೀವು ನೋಡಿದೀರಾ ಅಂತ ಕೇಳ್ತಾರಂತೆ. ಅದಕ್ಕೆ ರಾಮಕೃಷ್ಣರು ಅದ್ಭುತವಾದಂತ ಉತ್ತರವನ್ನ ಕೊಡ್ತಾರಂತೆ ಮಾಸ್ಟರ್ಸ್. ಏನಂದ್ರೆ, ದೇವರು ಇದ್ದಾನೆ, ದೇವರನ್ನ ನಾನು ನಿನ್ನನ್ನ ಯಾವ ರೀತಿ ಸ್ಪಷ್ಟ ರೂಪದಲ್ಲಿ ನೋಡ್ತಾ ಇದೀನೋ ಅದೇ ಸ್ಪಷ್ಟ ರೂಪದಲ್ಲೇ ನಾನು ದೇವರನ್ನ ನೋಡಬಲ್ಲೆ ಮತ್ತು ನಿನಗೆ ನಾನು ತೋರಿಸಬಲ್ಲೆ ಅಂತ ಅಂದ್ರಂತೆ ರಾಮಕೃಷ್ಣರು. ಅದನ್ನ ಕೇಳಿ ವಿವೇಕಾನಂದರಿಗೆ ಸಂಪೂರ್ಣವಾಗಿ ಡಿಸೈಡ್ ಆದ್ರು ಅವ್ರು. ಏನಂದ್ರೆ, ಇಂದಿನಿಂದ ನನ್ನ ಗುರುಗಳು ಇವರೇ ನನಗೆ ದೇವರನ್ನ ತೋರಿಸ್ತಾರೆ ಅಂತ ಅನ್ಕೊಂಡು ದಿನಾ ಕಾಲೇಜ್ ಮುಗಿದ ತಕ್ಷಣ ಏನ್ ಮಾಡ್ತಿದ್ರು ಅವರು, ಸೀದಾ ರಾಮಕೃಷ್ಣರ ಬಳಿಗೆ ಹೋಗ್ತಿದ್ರಂತೆ. ಅವರ ಆಶ್ರಮದ ಬಳಿಗೆ ಹೋಗ್ತಾ ಇದ್ರು. ಸೊ ಹೀಗೆ ಹೋಗ್ತಿರ್ಬೇಕಾದ್ರೆ ರಾಮಕೃಷ್ಣರ ಜೊತೆಯಲ್ಲಿ ಅವ್ರ ಸಂಪರ್ಕ ಬೆಳೀತಾ ಅವ್ರಿಗೆ ಸಾಕಷ್ಟು ಧ್ಯಾನವನ್ನ ಹೇಳ್ಕೊಡ್ತಾ ಹೋದ್ರು. ಇನ್ನು ಧ್ಯಾನದಲ್ಲಿ ಹೆಚ್ಚಿನ ಕಲಿಕೆನ ಹೇಳ್ಕೊಡ್ತಾ ಹೋದ್ರು. ಮೊದಲ ಬಾರಿಗೆ ರಾಮಕೃಷ್ಣರ ಒಂದು ಬಾರಿ ಸ್ಪರ್ಶ ಮಾಡಿದ್ರು. ಅವರಲ್ಲಿರುವಂತ ಕಂಪ್ಲೀಟ್ ಎನರ್ಜಿ ಎಲ್ಲ ಏನಾಯ್ತಪ್ಪ ಅಂದ್ರೆ ವಿವೇಕಾನಂದರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ ಸ್ಟಾರ್ಟ್ ಆಯ್ತು. ಸೊ ಅವ್ರಿಗೆ ಯಾವ ರೀತಿ ಬದಲಾವಣೆ ಆಗ್ಬಿಡ್ತಪ್ಪ ಅಂದ್ರೆ, ಅವ್ರು ಎಲ್ಲೋ ಒಂದು ಅನಂತತೆ ಕಡೆ ಹೋಗ್ತಾ ಇದ್ದೀನಿ ನಾನು. ಸೊ ಈ ಬ್ರಹ್ಮಾಂಡ ನಾನು ಬೇರೆ ಅಲ್ಲ, ನಾನ್ ನೋಡ್ತಾ ಇರೋದು ಕನಸೋ ಸುಳ್ಳು ನಿಜಾನೋ ಏನಿದೆಲ್ಲ ನನ್ನ ಸುತ್ತ ಇರೋ ಪ್ರಕೃತಿ. ಆ ರೀತಿ 1 ವಾರ 2 ವಾರ ಹಾಗೆ ಬದುಕಿದ್ರಂತೆ ಅವರು, ಒಂದೇ ಸಲ ಸ್ಪರ್ಶ ಮಾಡಿದ್ದಕ್ಕೆ ರಾಮಕೃಷ್ಣರು. ಸೊ ಇದು ಅವ್ರಿಗಿರುವಂತ ಅತಿ ದೊಡ್ಡ ಬದಲಾವಣೆ ಅಂತ ಸೊ ಅವರು ತಮ್ಮ ಆತ್ಮಸ್ಮೃತಿಯ ಬುಕ್ದಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನಂತರ ರಾಮಕೃಷ್ಣರಿಂದ ಕೆಲವೊಂದಿಷ್ಟು ಪಾಠಗಳನ್ನ ಕಳ್ಕೊಂಡಿದ್ದಾರೆ ವಿವೇಕಾನಂದರು. ಸೊ ಈ ಮಹಾನ್ ವಿವೇಕಾನಂದ್ರ ಅಂದ್ರೆ ಒಬ್ಬ ಮಹಾನ್ ವ್ಯಕ್ತಿ, ನಮ್ಮ ಭಾರತ ದೇಶದ ಹಿಂದೂ ಧರ್ಮವನ್ನು ಗುರುತಿಸಿದಂತಹ ವ್ಯಕ್ತಿ. ಅಂತವರ ಗುರುಗಳು ಯಾವ ರೀತಿಯಲ್ಲಿ ಪಾಠವನ್ನ ಹೇಳ್ಕೊಡ್ತಾ ಇದ್ರು ಸೊ ವಿವೇಕಾನಂದರಿಗೆ ಅಂತ ನೋಡಿದಾಗ, ಸೊ ಅವ್ರು ಇಲ್ಲಿ ಮುಖ್ಯವಾಗಿ 2 ಕಥೆಗಳನ್ನ ಹೇಳ್ತಾರೆ ಮಾಸ್ಟರ್ಸ್. ಸೊ ನಾ ಅದ್ರಲ್ಲಿ ಒಂದು ಕಥೆನ ಮಾತ್ರ ನಿಮ್ಗೆ ಹೇಳ್ತೀನಿ, ಸಮಯ ಉಳಿದ್ರೆ ಕಡೆದಾಗಿ ಇನ್ನೊಂದು ಕಥೆನ ಅದನ್ನ ಹೇಳ್ತೀನಿ, ಯಾವ ರೀತಿ ಪಾಠವನ್ನ ಹೇಳ್ಕೊಡ್ತಿದ್ರು ಅಂತ. ಸೊ ಯಾವ್ದಂದ್ರೆ, ಒಂದ್ಸಲ ವಿವೇಕಾನಂದರು ಪುಸ್ತಕವನ್ನ ಓದ್ತಾ ಕೂತಿದ್ರಂತೆ. ಓದ್ತಿರ್ಬೇಕಾದ್ರೆ ರಾಮಕೃಷ್ಣರು ಬಂದು ಕೇಳಿದ್ರಂತೆ, ಏನಪ್ಪಾ ಓದ್ತಾ ಇದೆಯಾ? ಇಲ್ಲ, ಹಿಂಗೆ ಓದ್ತಾ ಇದೀನಿ ಒಂದು ಸಬ್ಜೆಕ್ಟ್. ಸೊ ಅದ್ರಲ್ಲಿ ಏನಾದ್ರು ಯಾವ್ದೊಂದು ವಿಷಯ ಹೇಳುವಂತಂದಾಗ ಒಂದ್ ಲೈನ್ ಹೇಳಿದ್ರಂತೆ. ಸೊ ಈ ಒಂದು ಪ್ರದೇಶದಲ್ಲಿ ನದಿಗಳು ಹರಿಯುತ್ತಲಿವೆ ಅಂತ ಒಂದು ವಾಕ್ಯ ಹೇಳಿದ್ರಂತೆ. ಅದಕ್ಕೆ ಅವ್ರು ಹೌದಾ ತಾ ಅಂತ ಪುಸ್ತಕ ತಗೊಂಡು ಆ ಪುಸ್ತಕವನ್ನ ಕಂಪ್ಲೀಟ್ ಆಗಿ ಏನ್ ಮಾಡ್ರಪ್ಪ ಅಂದ್ರೆ ಇದಕ್ಕೆ ಹಿಂಡ್ಬಿಟ್ರಂತೆ. ಅದನ್ನ ಪುಸ್ತಕನ ಹಿಂಡಿದ್ರಂತದನ್ನ ಹಿಂಡ್ಬಿಟ್ಟು ಇವ್ರು ಆಶ್ಚರ್ಯ ಆಯ್ತಂತೆ, ಯಾಕೆ ಹಿಂಡ್ತಾ ಇದಾರೆ ಪುಸ್ತಕನ ಅಂತ. ಅದಕ್ಕೆ ಅವ್ರು ಕೇಳಿದ್ರಂತೆ, ಏನಪ್ಪಾ ಒಂದ್ ಹನಿ ನೀರು ಬರ್ತಾ ಇಲ್ಲಪ್ಪ, ನೀ ನೋಡ್ರಿ ನೀರ್ ಹರಿತಾ ಇದೆ ಅಂತ ಹೇಳ್ತಿದೆಯಲ್ಲ ಪುಸ್ತಕದಲ್ಲಿ ಅಂತ ಅಂದ್ರಂತೆ ಅವರು. ಅದಕ್ಕೂ ಶಾಕ್ ಆದ್ರಂತಿ ಅಂತ ಗುರುಪ ಪುಸ್ತಕದಲ್ಲಿ ನೀರು ಬರೀ ಒಂದು ಇನ್ಫಾರ್ಮೇಶನ್ ಅದು ಅದೇನ್ ಹರಿಯಕ್ ಸಾಧ್ಯ ಕರೆ ಬುಕ್ ನಲ್ಲಿ ಅಂತ ಅಂದ್ರಂತೆ. ಅವಾಗ ರಾಮಕೃಷ್ಣರು ನಗತಾ ಹೇಳಿದ್ರಂತೆ, ನೋಡಪ್ಪ ಜೀವನ ಅನ್ನೋದು ಹಿಂಗೆ, ನೀ ಎಷ್ಟೇ ಆಧ್ಯಾತ್ಮ ಪುಸ್ತಕ ಓದು, ಶೈಕ್ಷಣಿಕ ಪುಸ್ತಕ ಓದು, ಅದನ್ನ ನೀ ಎಷ್ಟು ಓದ್ಬ್ರೆ ತಲೆಯಲ್ಲಿ ಉಳಿಯುತ್ತೆ, ಇನ್ಫಾರ್ಮೇಶನ್ ಆಗುತ್ತೆ. ಅದು ಯಾವಾಗ ನೀ ಇದನ್ನ ಆಚರಣೆ ಮಾಡದೇ ಇದ್ದಾಗ, ನೀವು ಓದಿರೋ ಪ್ರತಿಯೊಂದನ್ನು ಯಾವಾಗ ಪಾಲಿಸ್ತೀಯೋ ಅವಾಗ ಅಲ್ಲಿ ಸಾರ್ಥಕತೆ ಬರುತ್ತೆ. ಇಲ್ಲಾಂದ್ರೆ ನೋಡಿ ಪುಸ್ತಕದಲ್ಲಿ ಹೇಳಿದ್ದಾರೆ, ಹಿಂಡಿದ್ರೆ ಒಂದ್ ಹನಿರು ಬರ್ತಾ ಇಲ್ಲ, ನಮ್ಮ ಜೀವನಾನು ಅದೇ ಆಗೋಗುತ್ತೆ ಅಂದ್ರಂತೆ. ಎಂತ ಶ್ರೇಷ್ಠ ಗುರುಗಳು ರಾಮಕೃಷ್ಣರು, ಅವರಿಂದ ಅಂತ ಪಾಠವನ್ನ ಕಲಿತರು ಅಂತ ಹೇಳ್ಬೋದು ಮಾಸ್ಟರ್. ಸೊ ನೆಕ್ಸ್ಟ್ ಶಿಷ್ಯತ್ವದ ಬಗ್ಗೆ ನೋಡ್ತಾ ಬಂದ್ವಿ. ಅದ್ರ ಮುಂದೆ ಅವ್ರನ್ನ ಹೇಳ್ಕೊಡ್ತಾ ಹೋದ್ರು ರಾಮಕೃಷ್ಣರ್ ಅಂದ್ರೆ ಧ್ಯಾನವನ್ನ ಕಲಿಸ್ತಾ ಹೋದ್ರು. ಬ್ರಹ್ಮಚರ್ಯ ಪಾಲನೆ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋದ್ರು. ಬ್ರಹ್ಮಚರ್ಯ ಪಾಲಿಸಿ ಅಂತ ಹೇಳ್ತಾ ಹೋದ್ರು. ಅವ್ರಿಗೆ ಈ ರೀತಿ ಇವ್ರಿಬ್ರ ಜರ್ನಿ ಹೋಗ್ತಾ ಇರ್ಬೇಕಾದ್ರೆ ಒಂದು ನಡು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರೆ ವಿವೇಕಾನಂದರ ತಂದೆ ತೀರ್ಕೋತಾರೆ. ಸೊ ವಿಶ್ವನಾಥ ದತ್ತರು. ಆ ಸಮಯ ಎಷ್ಟೊಂದು ಕಷ್ಟ ಅನುಭವಿಸ್ತಾರೆ ಅಂದ್ರೆ ವಿವೇಕಾನಂದರು ಬಹಳ ಬಡತನವನ್ನ ಅನುಭವಿಸ್ತಾರೆ, ಬಹಳ ದುಃಖವನ್ನ ದಾರಿದ್ರ್ಯವನ್ನ ನೋಡ್ತಾರೆ ಅವ್ರ ತನ್ನ ಜೀವನದಲ್ಲಿ. ಸೊ ಅವ್ರಿಗೆ ಅವರ ಒಂದು ವಿಶ್ವನಾಥ ದತ್ತರು ತೀರ್ಕೊಂಡ ಬಳಿಕ ಅವರಿಗೆ ಒಂದು ಜಾತಕ ಸಿಗುತ್ತೆ. ಯಾರ್ದು ವಿವೇಕಾನಂದ್ರ ಅವರ ಜಾತಕ ಸಿಗುತ್ತೆ. ಆ ಜಾತಕದಲ್ಲಿ ಏನು ಬರ್ದಿರುತ್ತಂದ್ರೆ, ಇವನು ಸನ್ಯಾಸಿಯಾಗಿ ಬದುಕ್ತಾನೆ ಮತ್ತು ಅಲ್ಪಾಯುಷಿ, ಹೆಚ್ಚು ಕಾಲ ಬದುಕೋದಿಲ್ಲ ಅಂತ ಬಿತ್ತಂತೆ. ಅದನ್ನ ನೋಡಿ ಇವ್ರಿಗೆ ಆಶ್ಚರ್ಯ ಆಯ್ತಂತೆ. ಬಟ್ ಅವ್ರು ನಂಬಕ್ ಹೋಲಿಲ್ಲ ಅಂತೆ. ಯಾಕಂದ್ರೆ ವಿವೇಕಾನಂದ್ರ ಅಂದ್ರೆ ಹಾಗೆ, ಅವ್ರು ಯಾವ್ದೇ ಜಾತಕ ಯಾವ್ದು ನಂಬಕ್ ಹೋಗೋದಿಲ್ಲ. ಸೊ ಅವ್ರ ವ್ಯಕ್ತಿತ್ವ ಇರೋದೇ ಆ ರೀತಿ ಬೆಳೆದು ಬಂದಿರೋದು. ಸೊ ಸುಮ್ನೆ ಬಿಟ್ಬಿಟ್ರಂತೆ, ಇರ್ಲಿ ಏನೋ ಇದೆ ಜಾತಕ ಹೋಗಿ ಬಿಡು ಅಂತ ಬಿಟ್ರಂತೆ.
ಸೊ ಹೀಗೆ ಏನಾಯ್ತು, ಅವ್ರ ಬಡತನ ಹೆಚ್ಚಾಗ್ತಾ ಹೋದಂಗೆ ಅವ್ರಿಗೆ ದುಡಿಬೇಕಾದಂತ ಪರಿಸ್ಥಿತಿ ಬಂತಂತೆ. ಮನೆಯಲ್ಲಿ ಮನೆ ಸಾಗಿಸ್ಬೇಕಾಗಿತ್ತು, ಮನೆಯಲ್ಲಿರುವಂತಹ ತಮ್ಮ ಸೋದರ ಸೋದರಿಯನ್ನು ನೋಡ್ಕೊಳ್ಬೇಕಾಗಿತ್ತು, ತಾಯಿಯನ್ನ. ಅವರು ಕೆಲಸಕ್ಕಾಗಿ ಪರದಾಡಕ್ ಸ್ಟಾರ್ಟ್ ಮಾಡಿದ್ರಂತೆ. ಭಾರತ ದೇಶದಲ್ಲಿ ಅವರು ಎಷ್ಟು ವಿದ್ಯಾವಂತರು ವಿವೇಕಾನಂದರು. ಅವರು ಒಂದು ಪುಸ್ತಕ ಓದಿದ್ರೆ ಆ ಏನೇ ಪ್ರಶ್ನೆ ಕೇಳಿದ್ರು ಅದ್ ಎಷ್ಟೇ ಪೇಜ್ ಅಲ್ಲಿ ಇದೆ, ಅದೇ ಯಾವ ಪುಟದಲ್ಲಿದೆ, ಆ ಲೈನ್ ಯಾವ್ದು, ಎಷ್ಟನೇ ಲೈನ್ ಬರುತ್ತೆ ಎಲ್ಲಾನು ಹೇಳ್ತಿದ್ರಂತೆ. ಅಂತ ನೆನಪಿನ ಶಕ್ತಿ ಇದ್ದಂತ ವಿವೇಕಾನಂದರವರು ಅವ್ರಿಗೆ ಒಂದು ಕೆಲಸ ಸಿಗಲಿಲ್ಲ ಭಾರತದಲ್ಲಿ. ಬೀದಿ ತಿರುಗಾಡಿದ್ದಾರೆ. ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಬಿಸಿಲು ಮಳೆ, ಕಾಲಲ್ಲಿ ಚಪ್ಪಲಿ ಇಲ್ಲ, ತಲೆ ತಿರುಗಿ ಬಿದ್ದಿದ್ದಾರೆ ಒಂದ್ಸಲ ಕೆಲಸ ಹುಡುಕಿ. ಜೀವನ ಬೇಸರ ಆತ ಅವ್ರಿಗೆ. ಬೇಡಪ್ಪ ಜೀವನನೇ ಬೇಡ, ಹಿಂಗ್ಯಾಕ್ ಆಗ್ತಿದೆ ಇದು ಜೀವನದಲ್ಲಿ. ಅವರು ನಿರ್ಧಾರಕ್ಕೆ ಬಂದ್ರು, ನಾನು ಹಿಮಾಲಯಕ್ಕೆ ಹೋಗ್ಬಿಡೋದು ಚಲೋ, ಸನ್ಯಾಸಿ ಆಗ್ಬಿಡೋದು ಚಲೋ, ಇಲ್ಲಿ ಇರ್ಬಾರ್ದು ನಾನು. ಆ ಸಮಯದಲ್ಲಿ ರಾಮಕೃಷ್ಣರು ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರನ್ನ ಸಮಾಧಾನ ಮಾಡಿ ಹೇಳ್ತಾರೆ, ನೋಡಪ್ಪ ನಾ ಬದುಕಿರೋವರೆಗೂ ಇಂತ ನಿರ್ಧಾರ ತಗೋಹಂಗಿಲ್ಲ, ಸಂಸಾರದಲ್ಲೇ ಇರ್ಬೇಕು ನೀನು, ಸಂಸಾರದ ಏನ್ ಕಷ್ಟ ಬರುತ್ತೆ ಎಲ್ಲ ಎದುರಿಸಬೇಕು, ಯಾವುದೇ ಕಾರಣಕ್ಕೂ ನೀನು ಇಂತ ನಿರ್ಧಾರ ಮಾಡ್ಬೇಡ ಅಂತ ಹೇಳ್ತಾರಂತೆ. ಆಮೇಲೆ ಮತ್ತೆ ಏನ್ ಮಾಡ್ತಾರೆ ವಿವೇಕಾನಂದರು, ಹೆಚ್ಚು ಧ್ಯಾನ ಸಾಧನೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗಿರೋ ಕಷ್ಟವನ್ನ ತಡ್ಕೊಳಕ್ಕೆ ಅವ್ರಿಗೆ ಶಕ್ತಿ ಬೇಕಾಗಿತ್ತು. ಧ್ಯಾನ ಸಾಧನೆ ಮಾಡ್ತಾ ಒಂದು ಸಣ್ಣ ವೃತ್ತಿ ಸಿಗುತ್ತೆ ಅವ್ರಿಗೆ, ಅತಿ ಕಡಿಮೆ ಸಂಬಳ ಇರುವಂತ ವೃತ್ತಿಯನ್ನ ಮಾಡ್ತಾರೆ. ಅಷ್ಟಿಷ್ಟು ಒಂದ್ ಹೊತ್ತು ಊಟ ಆದ್ರೆ ಸಾಕು ಅಂತ ಕೆಲಸವನ್ನ ಮಾಡ್ತಾ ಹೋಗ್ತಿರ್ತಾರೆ. ಸೊ ಹೀಗೆ ಅವ್ರ ಜರ್ನಿ ಕಂಟಿನ್ಯೂ ಆಗ್ತಾ ಹೋಯ್ತು. ಆದ್ರೆ ಅವ್ರಿಗೆ ಒಂದು ನಡುವೆ ಒಂದು ಇಂಟ್ರೆಸ್ಟ್ ಕಥೆ ಹೇಳ್ತಾರೆ ಮಾಸ್ಟರ್ಸ್. ಏನಪ್ಪಾ ಅಂದ್ರೆ, ಇಷ್ಟು ಕಷ್ಟಗಳು ಬಂದಿರ್ಬೇಕಾದ್ರೆ ಅವ್ರಿಗೆ ಅನಿಸ್ತಂತೆ ವಿವೇಕಾನಂದರಿಗೆ, ಏನಂದ್ರೆ ನಾ ಯಾಕೆ ದೇವ್ರ ಹತ್ರ ಹೋಗಿ ನನ್ನ ಕಷ್ಟದಿಂದ ಹೊರ ಕರ್ಕೊಂಬ ಅಂತ ಕೇಳಬಾರ್ದು ಅಂತ ಅನಿಸ್ತಂತೆ ಅವ್ರಿಗೆ. ಸೊ ಅದಕ್ಕೆ ರಾಮಕೃಷ್ಣರ ಬಳಿ ಹೋಗಿ ಹೇಳಿದಾಗ, ಆಯ್ತು ಹೋಗಪ್ಪ ಕೇಳಿ ಹೋಗು, ನಿನ್ಗೆ ಯಾರು ಬೇಡಂದಿದ್ದಾರೆ, ಧ್ಯಾನ ಮಾಡು, ದೇವ್ರನ್ನ ನೋಡು, ಕೇಳು. ಅದಕ್ಕೆ ಹೂ ಅಂತ ಇವ್ರು ಹೋಗ್ಬಿಟ್ಟು ಅಖಂಡವಾದ ಧ್ಯಾನ ಮಾಡಿದಾರಂತೆ. ದೇವರನ್ನ ಅವ್ರು ನಿಜವಾಗ್ಲೂ ನೋಡಿಲ್ಲ, ಧ್ಯಾನದಲ್ಲಿ ನೋಡಿದ್ದಾರೆ ಅವರು, ನಿಜವಾದ ರೂಪದಲ್ಲಿ ನೋಡಿದ್ದಾರೆ. ಕಾಳಿ ಮಾತೆ ದರ್ಶನ ಅವ್ರಿಗೆ ಆಯ್ತಂತೆ. ಆದಾಗ 3 ಸಲ ಕಂಟಿನ್ಯೂಸ್ ಆಗಿ ಹೋಗಿ ಬಂದಿದ್ದಾರೆ ಅವರು. ಬಟ್ ಅವ್ರು ಏನ್ ಕೇಳ್ಬೇಕಂತ ಹೋಗಿದ್ರು ಅದನ್ನ ಅವ್ರು ಕೇಳೇ ಇಲ್ಲ ಅಂತೆ. ಕಾಳಿ ಮಾತೆ ದರ್ಶನ ಆದಾಗ ಅವ್ರು ಕೇಳಿದ್ದು 3 ಪದಗಳನ್ನ ಕೇಳಿದ್ರಂತೆ, ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ. ನೋಡಿ ಎಂತ ಅದ್ಭುತ ಮನಸ್ಥಿತಿ. ಧ್ಯಾನ ಮಾಡ್ತಾ ನಮ್ಮ ಯೋಚನೆಗಳೇ ಬದಲಾಗ್ಬಿಡುತ್ತೆ. ನಾವೇನೋ ಇಂಟ್ರೆಸ್ಟ್ ಇಟ್ಕೊಂಡ್ ಬಂದಿರ್ತೀವಿ ಧ್ಯಾನಕ್ಕೆ, ನಮ್ಗೇನೋ ಕಷ್ಟ ಇದೆ ಅಂತ ಬಂದಿರ್ತೀವಿ. ಬಟ್ ಆ ಧ್ಯಾನ ಸ್ಟೇಜ್ ಮುಗಿಯೋದ್ರೊಳಗಾಗಿನೇ ನಮ್ಮಲ್ಲಿರುವಂತ ದೈವತ್ವವನ್ನ ನೋಡ್ತಾ ಇದ್ದ ಹಾಗೇನೆ ನಮ್ಮ ಯೋಚನೆಗಳೇ ಬದಲಾಗ್ಬಿಡುತ್ತು. ಸಾಕು ನನಗೆ ಜ್ಞಾನ ಬೇಕು, ಭಕ್ತಿ ಬೇಕು ಆತ್ಮಕ್ಕೆ, ಆಮೇಲೆ ವೈರಾಗ್ಯ ಅನ್ನೋದು ಬೇಕು ಆತ್ಮಕ್ಕೆ ಅನ್ನೋ ಸತ್ಯವನ್ನ ಅವರು ಅರ್ಥ ಮಾಡ್ಕೊಂಡ್ರು. ಸೊ ಹೀಗೆ ಏನಾಯ್ತು